ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆಯಿತಾ, ಇವತ್ತೇ ನಾನು ಮತ್ತು ನನ್ನ ಮಗಳು ಮತ್ತು ಇನ್ನು ನನ್ನ ಫ್ರೆಂಡು ಅಂದರೆ ಮಾವನ ಮಗಳು ಸೇರಿ ಒಂದು ಕಡೆ ಹೋಗ್ತಾ ಇದ್ದೀವಿ. ಒಂದು ಕಡೆ ಅಂದರೆ ಒಂದು ಶಿವನ ದೇವಸ್ಥಾನ ಇದೆ. ಪ್ರಕೃತಿಯ ಮಡಿಲಲ್ಲಿ, ಅಂದರೆ ಏನೂ ಇಲ್ಲ, ನಿರ್ಜನ ಪ್ರದೇಶದಲ್ಲಿ ತುಂಬ ಹಳೆ ಪುರಾತನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನ ಅಂದರೆ ಅದನ್ನು ನಡೆಸ್ಕೊಡೋರು ನಮ್ಮ ಮನೆಯವರು. ಮತ್ತು ಇಲ್ಲಿ ಎಲ್ಲ ಊರಿನವ್ರು ಸೇರಿ, ಅಂದರೆ ನಮ್ಮದು 2-3 ಕೇರಿ ಅಂತ ಬರುತ್ತೆ, ಅವರೆಲ್ಲ ಸೇರಿ ಒಂದು ದೇವಸ್ಥಾನ ನಡೆಸ್ಕೊಡ್ತೀವಿ. ನಮ್ಮ ಮನೆಯವರೇ ಅಲ್ಲಿ ಅಧ್ಯಕ್ಷರು. ಆಯಿತಾ, ಅದು ಕ್ಲೀನಿಂಗೇ ಇದೆ, ಅಂದರೆ ಶ್ರಾವಣ ಬಂತಲ್ವ, ಅದು ಕ್ಲೀನಿಂಗ್ ಇದೆ, ಅಲ್ಲಿ ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗದ್ದೆ ನಾಟಿ ಮಾಡ್ತಿದ್ದಾರಲ್ವ. ಎಲ್ಲರದು ಮುಗೀತು, ಇವ್ರದ್ದೊಂದಿತ್ತು ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ, ಎಷ್ಟು ಖುಷಿ ಅನಿಸುತ್ತೆ ನೋಡೋಕ್ಕೆ. ಕಣ್ಣುಗಳಿಗೆ ತಂಪು, ಮನಸ್ಸಿಗೆ ಇಂಪು, ಏನೋ ಒಂಥರ ನೆಮ್ಮದಿ. ಆಯಿತಾ, ಈ ಥರ ಎಲ್ಲ ನೋಡಿದ್ರೆ ಇದನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಅಂದರೆ ಎಲ್ಲಿ ಅಂದರೆ ಅಲ್ಲಿ ಕಾಣ್ತದೆ ನೋಡಿ, ಅದೇ ದೇವಸ್ಥಾನ. ಆಯಿತಾ, ಅಲ್ಲಿ ಪ್ರಕೃತಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ದೇವಸ್ಥಾನ ನೋಡೋಕೆ ಹೆಂಗಿದೆ ಗೊತ್ತಿಲ್ಲ, ಬಟ್ ದೇವಸ್ಥಾನ ಇರೋ ಪ್ಲೇಸ್ ಇದೆಯಲ್ಲ, ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ತುಂಬ ಖುಷಿಗಿಂತನೂ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಅಂದರೆ ಪ್ರಶಾಂತವಾದ ವಾತಾವರಣ, ಯಾವುದೇ ಗಲಾಟೆ ಗದ್ದಲ ಏನೂ ಇಲ್ಲ. ಆರಾಮಾಗಿ ಹೋದರೆ ಒಂದು 10 ನಿಮಿಷ ನಿಜ ಹೇಳಬೇಕಂದ್ರೆ ಕಳೆದೋಗ್ಬಿಡ್ತೀವಿ. ನಾನು ಯಾವುದೇ ತಲೆಯಲ್ಲಿ ಯೋಚನೆ ಇರಲ್ಲ. ಆಯಿತಾ, ಅಷ್ಟು ಮೈಂಡು ಕೂಲಾಗಿರುತ್ತೆ. ಆ ಥರ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಏನಾದರೂ ಒಂದು ಸ್ವಲ್ಪ ಟೆನ್ಷನ್ ಏನಾದರೂ ಇದ್ದರೆ, ವರ್ಕ್ ಪ್ರೆಷರು ಏನಾದರೂ ಇದ್ದರೆ, ಈ ಥರ ಒಂದು ಪ್ಲೇಸ್ಗಳಿಗೆ ಬಂದು ಅಂದರೆ ತುಂಬ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಅಲ್ಲಿ ಒಂದು ಗುಡ್ಡ ಕಾಣ್ತಿದೆ ನೋಡಿ, ಅಲ್ಲಿ ಈ ಶಿವರಾತ್ರಿ ಟೈಮಿಗೆಲ್ಲ ಹೋಗ್ತಾರಲ್ಲ, ಅಲ್ಲಿ ನಿಂತ್ಕೊಂಡು ಈ ಕಡೆ ಎಲ್ಲ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ಮ ಊರು ಫುಲ್ ಕವರ್ ಆಗುತ್ತೆ, ಕಾಣುತ್ತೆ ಎಲ್ಲ ಊರು. ಅಂದರೆ ಒಂದು ಗ್ರಾಮ ಹೇಗಿದೆ, ಎಲ್ಲಿ ಏನೇನಿದೆ ಅಂತ ಎಲ್ಲ ನೋಡ್ಬೋದು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ. ಅಲ್ಲಿ ಶಿವರಾತ್ರಿ ಟೈಮಿಗೆ ಹೋಗ್ತಾರೆ. ಶಿವರಾತ್ರಿ ಟೈಮಿಗೆ ಅಂದರೆ ಅಲ್ಲಿ ಒಂದು ದೇವರಿದೆ, ಅಲ್ಲಿ ಪೂಜೆಗೆ ಅಂತ ಹೋಗ್ತಾರೋ ಗೊತ್ತಿಲ್ಲ. ಬಟ್ ನಾನು ಒಂದು ಸಲ ಹೋಗಿದ್ದೆ. ಟ್ರೆಕ್ಕಿಂಗ್ ಅಂತ ಹೋಗ್ತಾರೆ. ಆಯಿತಾ, ತುಂಬ ಕಷ್ಟ ಹೋಗೋಕ್ಕೆ ಮಾತ್ರ, ಬಟ್ ಹೋದರೆ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸು. ಬಟ್ ಹೋಗೋಕ್ಕೆ ತುಂಬ ಕಷ್ಟ, ನನಗೆ ಕಷ್ಟ ಅಂತ ನಾನು ಹೇಳ್ತಿದ್ದೀನಿ. ಆಯಿತಾ, ಬಟ್ ಆ ಥರ ಇದಿರೋ ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಅದು ಕಾಮನ್, ಹೋಗ್ತಾರೆ. ಇಲ್ಲಿಂದ ಅದು ತುಂಬ ದೂರ, ಅಂದರೆ ತುಂಬ ಸಣ್ಣ ಗುಡ್ಡ ಥರ ಅನಿಸುತ್ತೆ, ಬಟ್ ಹತ್ತೋಕೆ ಹೋದರೆ ಮಾತ್ರ ತುಂಬ ಎತ್ತರಕ್ಕಿದೆ. ಆಯಿತಾ, ಅಂದರೆ ತುಂಬ ದೊಡ್ಡ ಬೆಟ್ಟ ಇದೆ ಅದು, ಗುಡ್ಡ ಅಂತಾರಲ್ಲ ಅದು. ತುಂಬ ಚೆನ್ನಾಗಿದೆ ಪ್ಲೇಸ್. ಮತ್ತು ಪ್ರಾಣಿಗಳದ್ದು ಹಾವಳಿ ಅಂತೂ ಇಲ್ಲ, ಅಷ್ಟೇನು ನಂಗೆ ಅನಿಸಲ್ಲ, ಗೊತ್ತಿಲ್ಲ ನನಗೆ. ಇನ್ನೂವರೆಗೂ ಹೋದವ್ರು ಯಾರೂ ಅದನ್ನು ಹೇಳಿದ್ದು ಕೇಳಿಲ್ಲ. ನಾನು ಸಹ ಹೋಗಿದ್ದೀನಿ, ನಾನು ಕೂಡ ಯಾವುದೇ ಪ್ರಾಣಿಗಳನ್ನು ನೋಡಿಲ್ಲ. ಆಯಿತಾ, ತುಂಬ ಚೆನ್ನಾಗಿದೆ ಪ್ಲೇಸು. ಬಟ್ ಅಲ್ಲಿದ್ದು ಹೇಳೋದಕ್ಕಿಂತ ಮುಂಚೆ ಇಲ್ಲಿದ್ದು ಹೇಳ್ತೀನಿ. ನಾನು ಇವಾಗ ಹೋಗ್ತಾ ಇರೋ ಪ್ಲೇಸಲ್ಲಿ, ಆಯಿತಾ, ನನ್ನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಳೆಯ ಪುರಾತನ ದೇವಸ್ಥಾನ, ಶಿವನ ದೇವಸ್ಥಾನ. ಅದು ಪಾಂಡವರ ಕಾಲದಲ್ಲಿ ನಿರ್ಮಿತ ಆಗಿತ್ತು ಅಂತ, ಅಂದರೆ ಬೇರೆ ಥರ ಇತ್ತು ದೇವಸ್ಥಾನ, ಅಂದರೆ ಸಣ್ಣ ಗುಡಿ ಥರ ಇತ್ತಂತೆ. ಬಟ್ ಇವಾಗ ಇಂಪ್ರೂವ್ ಆಗಿದೆ ದೇವಸ್ಥಾನ ಎಲ್ಲ, ಅದೆಲ್ಲ ಹಳೆದೆಲ್ಲ ತೆಗೆದು ಹೊಸದಾಗಿ ಮಾಡಿದ್ದಾರೆ. ಬಟ್ ಇನ್ನೂ ಕೆಲಸ ನಡೀತಾ ಇದೆ. ಅದಕ್ಕಾಗಲೇ ನಾವು ಇವಾಗ ಶ್ರಾವಣ ಬಂತಲ್ವ, ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡುವ ಅಂತ ಹೋಗ್ತಾಯಿದ್ದೀವಿ. ಆಯಿತಾ, ಒಂದು ಸ್ವಲ್ಪ ಕ್ಲೀನ್ ಮಾಡ್ದಂಗೆ ಆಗುತ್ತೆ. ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಹೋಗ್ದೇನೆ, ಅದಕ್ಕಾಗಲೇ ಹೋಗ್ತಾಯಿದ್ದೀವಿ. ಪ್ಲೀಸ್ ನೋಡಿ, ನಾನು ಹೇಳಿದ್ರೆ ನಿಮಗೆ ನಂಬಿಕೆ ಬರಲ್ಲ. ಇಲ್ಲಿ ನೀವೇ ನೋಡಿ. ಆಯಿತಾ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಮಳೆಗಾಲ ಅಲ್ವಾ, ಎಷ್ಟು ಚೆಂದ ಕಾಣುತ್ತೆ ಅಂದರೆ ನಿಜ ಹೇಳ್ತೀನಿ, ಸೂಪರ್. ನನಗೆ ಹೋದೋಳಿಗೆ ಬರೋಕ್ಕೆ ಮನಸ್ಸಿರಲಿಲ್ಲ, ಬಟ್ ಬರಲೇಬೇಕಲ್ವ, ಅಲ್ಲಿ ಇಳಿಯೋಕ್ಕಂತೂ ಆಗೋದಿಲ್ಲ. ಬಟ್ ಕಣ್ಣಿಗೆ ತಂಪಾಯಿತು, ಮನಸ್ಸಿಗೆ ಇಂಪಾಯಿತು. ಅಲ್ಲಿ ಹೋಗಿದ್ದು ಕ್ಷಣದಲ್ಲಿ ಎಷ್ಟೊತ್ತಿದ್ವೋ ಅಷ್ಟೊತ್ತು ನಾವು ಎಂಜಾಯ್ ಮಾಡಿದ್ವಿ ಫುಲ್ಲು. ಬಟ್ ನಾವು ಹೋಗಿದ್ದು ಕ್ಲೀನ್ ಮಾಡೋಕ್ಕೆ ಅಂತ, ಬಟ್ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಅಲ್ಲೇ. ಆಯಿತಾ, ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಲ್ವಾ. ತುಂಬ ಖುಷಿ ಅನಿಸುತ್ತೆ ನೋಡೋಕ್ಕೆ. ಒಳಗಡೆ ಅಂದರೆ ತುಂಬ ಮೇಲ್ಗಡೆ ಎಲ್ಲ ಕೆಲಸ ನಡೀತಾ ಇತ್ತವಲ್ಲ, ಆ ಕಾರಣಕ್ಕೆ ಆ ಕಣ್ಣು ತುಂಬ ಗಲೀಜಾಗಿತ್ತು ಆಯಿತಾ, ತುಂಬ ಗಲೀಜು ಅಂದರೆ ನೀವೇ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಮಗಳಿಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಈ ಕಡೆ ಹೊರಗಡೆ ಕರ್ಕೊಂಡ್ಬಂದಿದ್ದೀನಿ ಅಂತ. ಇವತ್ತೇ ಸ್ಕೂಲಿಂದ ಬಂದ ತಕ್ಷಣ ಬಂದಿದ್ದೀವಿ ನಾವು. ಆಯಿತಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೆಲ್ಲ ದೇವರುಗಳು. ಆಯಿತಾ, ಅಂದರೆ ಏನೇನೋ ಹೆಸರಿದೆ ಅದಕ್ಕೆ, ಭೂತ ದೇವರು, ಮತ್ತು ಇನ್ನೂ ಏನೇನೋ ಇದೆ. ನೋಡಿ ಎಷ್ಟು ಈ ಪ್ಲೇಸ್ ಅಂತೂ ನಿಜ ಕಣ್ಣಿಗೆ ಎಷ್ಟು ಚೆಂದ ನಾನು ಹೊಗಳ್ಕೊತಿದ್ದೀನಿ ಅಂತ ನೀವು ಅಂದ್ಕೊಬಿಡಿ. ಬಟ್ ಚೆನ್ನಾಗಿರೋದಂತೂ ನಿಜ, ನೀವೇ ಬಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ನೋಡಿ, ಒಳಗಡೆ ಇಷ್ಟು ಗಲೀಜಾಗಿದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ತುಂಬ, ಅಂದರೆ ಬರ್ತಾರೆ ಪೂಜೆಗೆಲ್ಲ ಡೈಲಿ ಇರುತ್ತೆ.
ಬಟ್ ಎಷ್ಟು ಅವ್ರು ಕ್ಲೀನ್ ಮಾಡಲ್ಲ, ನಾವೇ ಮಾಡಬೇಕಲ್ವ ಪಾಪ. ಅವ್ರು ಪೂಜೆ ಮಾಡೋದಲ್ಲದೆ ಕ್ಲೀನ್ ಏನು ಮಾಡಿಬಿಡ್ತಾರೆ. ಅದಕ್ಕಾಗಲಿ ನಾವು ಒಂದು 15 ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ತಿದ್ವಿ. ಬಟ್ ಈ ಸಲ ಆಗಿಲ್ಲ ನಮಗೆ. ಎಲ್ಲ ವರ್ಕ್ ಮಾಡ್ತಾ ಇದ್ದದಕ್ಕೆ ಕಷ್ಟ ಆಗುತ್ತೆ ಬರೋದಕ್ಕೆ. ಆದರೂ ಇವತ್ತು ಸಂಡೇ ಅಲ್ಲ, ಸ್ಯಾಟರ್ಡೇ ಬಂದಿದ್ದೀವಿ. ಅಲ್ಲ, ಸ್ಯಾಟರ್ಡೇನೂ ಅಲ್ಲ, ಯಾವತ್ತೂ ಒಂದು ವಾರ ನೆನಪಿಲ್ಲ ನನಗೆ, ಬಂದಿದ್ದೀವಿ. ನೋಡಿ, ಅದು ಅಂದರೆ ದೇವರನ್ನು ಇವಾಗ ಪೂಜೆ ಮಾಡ್ತಾಯಿಲ್ಲ, ಪೂಜೆ ಮಾಡ್ತಿದ್ದಾರೆ ಬಟ್ ಇದು ಮಾಡ್ತಿಲ್ಲ ಆಯಿತಾ. ಹೊರಗಡೆ ಇಟ್ಟಿಲ್ಲ ದೇವ್ರನ್ನ, ಅಂದರೆ ಎಲ್ಲ ಇದು ಮಾಡಾಗಿದೆ, ಅಂದರೆ ಪುನರ್ ಪ್ರತಿಷ್ಠಾಪನೆ ಮಾಡೋದಿದೆ. ಪ್ರತಿಷ್ಠಾಪನೆ ಮಾಡಬೇಕು ಮತ್ತೆ, ಅಂದರೆ ಈಗ ರಿಪೇರಿ ಎಲ್ಲ ಬಿಚ್ಚಿದ್ರು ದೇವಸ್ಥಾನನ, ಮತ್ತೆ ಇದು ಮಾಡಿದ್ದಾರೆ. ಬಾಕ್ಸಲ್ಲಿ ಒಂಥರ ಇದ್ರದ್ದು ಬಾಕ್ಸ್ ಮಾಡಿ ಅದರಲ್ಲಿ ಹಾಕಿಟ್ಟಿದ್ದಾರೆ ದೇವ್ರನ್ನ. ಮತ್ತು ಬಾಲಾವಸ್ಥೆಯಲ್ಲಿ ಅಂತ ಹೇಳ್ತಾರಲ್ಲ, ಆ ಅವಸ್ಥೆಯಲ್ಲಿ ಇಟ್ಟಿದ್ದಾರೆ ಬಾಕ್ಸಲ್ಲಿ ಹಾಕಿ. ಅದನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ, ಅದೆಲ್ಲ ಇದು ಮಾಡಿ ಮತ್ತೆ ಪೂಜೆನ ಮಾಡಬೇಕಾಗಿದೆ, ಮತ್ತೆ ಇದನ್ನು ಮಾಡಬೇಕಾಗಿದೆ. ಇವಾಗ ನೋಡಿ ಎಷ್ಟು ಗಲೀಜಾಗಿತ್ತು ಅಂದರೆ, ಎಲ್ಲ ತಿಕ್ಕಿ ಕ್ಲೀನ್ ಮಾಡ್ತಾಯಿದ್ದೀವಿ ನಾವು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಕೆಲಸ ಎಲ್ಲ ಮಾಡೋದಂತ ತುಂಬ ಇಷ್ಟ ನನಗೆ, ಅಂದರೆ ದೇವಸ್ಥಾನದೆಲ್ಲ ಆಯಿತಾ. ನಾನು ಯಾವಾಗಲೂ ಬರ್ತಾಯಿರ್ತೀನಿ ಇಲ್ಲಿ, ನಾನು ಮತ್ತು ನನ್ನ ಫ್ರೆಂಡ್ಸೇ ಇದನ್ನೆಲ್ಲ ಬರೀ ತಿನ್ನೋಕ್ಕೆ ಮಾತ್ರ ನಮ್ಮ ಟೀಮಲ್ಲ, ಈ ಥರ ಕೆಲಸ ಮಾಡೋದ್ರಲ್ಲೂ ಕೂಡ ನಮ್ಮ ಟೀಮ್ ಎತ್ತಿದ ಕೈ ಆಯಿತಾ. ಈ ನಮ್ಮ ಟೀಮ್ ಯಾವತ್ತು ಈ ಥರ ಕೆಲಸದಲ್ಲಿ ಎತ್ತಿದ ಕೈ ಆಗಿರುತ್ತೆ. ನಾವು ಎಲ್ಲದರಲ್ಲೂ ಮುಂದಾಗಿರ್ತೀವಿ. ನೋಡಿ ಎಷ್ಟು ಕ್ಲೀನ್ ಮಾಡಿದ್ವಿ ಇವಾಗ ಆಯಿತಾ. ಎಷ್ಟು ಗಲೀಜಾಗಿತ್ತು ಅಂದರೆ ನಿಜ ಒಂಥರ ಬೇಜಾರಾಯಿತು, ನಾವು ಇದ್ದು ಈ ಥರ ಗಲೀಜಾಗಿಬಿಟ್ಟಿದೆಯಲ್ಲ ಅಂತ. ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆಗಡೆ ಒಂದು ರೌಂಡ್ ತೋರಿಸ್ತೀನಿ ಆಯಿತಾ, ಹೆಂಗಿದೆ ನೋಡಿ. ಒಂಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ನನ್ನ ಈ ಮೊಬೈಲ್ ಕ್ಯಾಮ್ರಾದಲ್ಲಿ ಈ ಥರ ಕಾಣುತ್ತೆ, ಮತ್ತು ಒಳ್ಳೆ ಕ್ಯಾಮ್ರಾ ಮೊಬೈಲ್ ಆಗಿದ್ದರೆ ಇನ್ನೂ ಎಷ್ಟು ಚೆಂದ ಕಾಣ್ಬೋದು ಅಂತ ನನಗನ್ನಿಸ್ತು. ಬಟ್ ಒಂಥರ ಸಮಾಧಾನ ಆಯಿತು, ಬಂದಿದ್ದಕ್ಕೆ ಒಂಥರ ಕ್ಲೀನಿಂಗ್ ಆಯಿತು, ಒಂಥರ ನೆಮ್ಮದಿ ಸಿಕ್ತು. ಅಂದರೆ ಒಂದು ಒಳ್ಳೆ ಕಾರ್ಯ ಮಾಡಿದ್ದೀವಿ ಅಲ್ವಾ, ಅದು ಒಂಥರ ಖುಷಿ ಇರುತ್ತೆ, ತುಂಬ ಖುಷಿ ಅನಿಸುತ್ತೆ. ಕ್ಲೀನಿಂಗು ಅದೆಲ್ಲ ಮಾಡಿದರೆ ವರ್ಷ ಕಾರ್ಯಕ್ರಮ ಇರುತ್ತೆ ಇಲ್ಲಿ. ವರ್ಷಾಂತಿಕ ಕಾರ್ಯಕ್ರಮ ಅಂತ ಮಾಡ್ತಾರೆ. ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಇದೆ, ಅಂದರೆ ಸ್ವಲ್ಪ ಕೆಲಸ ರಿಪೇರಿ ಎಲ್ಲ ಮಾಡಿ ದೇವರನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕಿದೆಯಲ್ಲ, ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಈ ಸಲ. ನೋಡಬೇಕು, ಆ ಟೈಮಲ್ಲಿ ವಿಡಿಯೋ ಆದರೆ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಇದೆ ನೋಡಿ. ಇದೆಲ್ಲ ಇನ್ನೂ ಇಂಪ್ರೂವ್ ಆಗಬೇಕಿದೆ ದೇವಸ್ಥಾನ, ಆದರೆ ಬಟ್ ಏನು ಸಪೋರ್ಟ್ ಇಲ್ಲ. ಇಲ್ಲೇ ಎಲ್ಲ ಊರಿನವರೇ ಸೇರಿ ಮಾಡ್ಕೋಬೇಕಲ್ಲ, ಅದಕ್ಕಾಗಲೇ ಅಷ್ಟು ಇದು ಇಂಪ್ರೂವ್ ಆಗಿಲ್ಲ ಇನ್ನೂ. ನೋಡಿ ಎಷ್ಟು ಚೆನ್ನಾಗಿದೆ, ಖುಷಿ ಅನಿಸುತ್ತೆ ನೋಡೋದಕ್ಕೆ. ನನ್ನ ಮಗಳಿಗಂತೂ ಇವತ್ತೇ ಹಬ್ಬ ಆಗಿಬಿಟ್ಟಿದೆ ಆಯಿತಾ. ಕಣ್ಣಿಗೆ ಕಾಲಿಗೆ ಎಲ್ಲ ಹಬ್ಬನೇ ಅವಳಿಗೆ. ನಾನು ಈ ಕಡೆ ಎಲ್ಲ ವೀಡಿಯೋ ಮಾಡೋದಲ್ಲಾಗಿದೆ, ಬಟ್ ಅವಳು ಹಠ ಮಾಡಿ ಮಾಡಿಸಿದಾಳೆ, ಅಮ್ಮ ಇದನ್ನು ಮಾಡು ವೀಡಿಯೋ ಅಂತೇಳಿ. ಅವಳು ಹಠ ಮಾಡಿದ್ದಕ್ಕೆ ಮಾಡಿದ್ದೀನಿ, ಇಲ್ಲಾಂದರೆ ಮಾಡ್ತಾಯಿಲ್ಲಾಗಿದೆ. ಈ ಕಡೆ ಎಲ್ಲ ಒಂದು ಸರೌಂಡ್ ತೋರಿಸೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ. ಬಟ್ ಮಳೆಗಾಲದಲ್ಲೆಲ್ಲ ಇದೇ ಥರ ಆಗುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಪೇಂಟಿಂಗ್ ಮಾಡಿ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಆಯಿತಾ. ಯಾಕಂದರೆ ಮಲೆನಾಡು ಸೈಡ್ ಅದೇ ಥರ ಮಳೆ ಜಾಸ್ತಿ ಎಲ್ಲ ಇದೇ ಥರ ಆಗುತ್ತೆ, ಎಲ್ಲ ಕಡೆನೂ ಹಾಗೆ ಆಗುತ್ತೆ. ಒಂಥರ ಗೋಡೆಗಳಿಗೆಲ್ಲ ಇದಾಗಿಬಿಡುತ್ತೆ ಆಯಿತಾ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ಹೈಪ್ ಮಾಡೋದನ್ನು ಮರಿಬೇಡಿ ಆಯಿತಾ. ಬಾಯ್, ಟೇಕ್ ಕೇರ್, ಐ ಲವ್ ಯು. ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ. ಥ್ಯಾಂಕ್ ಯು, ಸಿ ಯು ಅಗೇನ್. Ya está,